ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ಏನಂದರೆ ಡೊಮಿನೋಸ್ನಲ್ಲಿ 8 ಅವರ್ ಅಂದರೆ ಇದು ಪಾರ್ಟ್ ಟೈಮ್ ಆಯಿತು. ಪಾರ್ಟ್ ಟೈಮ್ ಕೆಲಸ ಮಾಡಿದರೆ ಎಷ್ಟು ಅರ್ನಿಂಗ್ ಆಗುತ್ತೆ, ಮತ್ತು ಯಾವ ಟೈಮಲ್ಲಿ ಜಾಸ್ತಿ ಆರ್ಡರ್ ಇರುತ್ತೆ ಮತ್ತು ಯಾವ ಟೈಮಲ್ಲಿ ಜಾಸ್ತಿ ಆರ್ಡರ್ ಇರಲ್ಲ, ಮತ್ತು 8 ಅವರ್ಗೆ ಎಷ್ಟು ಆರ್ಡರ್ ಮಾಡ್ಬೋದು, ಎಷ್ಟು ಅರ್ನಿಂಗ್ ಆಗುತ್ತೆ ಅಂತ ಎಲ್ಲ ಪಿನ್ ಟು ಪಿನ್ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಡೆಲಿವರಿ ಬಾಯ್ಸ್ ವೀಡಿಯೋಸ್ ಬೇಕಾಗಿದ್ದರೆ. ಮತ್ತು ಈ 8 ಅವರ್ ಕೆಲಸ ಮಾಡಿದರೆ ಎಷ್ಟು ಅರ್ನಿಂಗ್ ಆಗುತ್ತೆ ಅಂದರೆ, ನಾನು 8 ಅವರ್ ಕೆಲಸ ಮಾಡಿರೋದು ಅಂದರೆ ಟೈಮಿಂಗ್ ಯಾವ ಥರ ಅಂದರೆ ಬೆಳಗ್ಗೆ 12 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೂ ಮಾಡಿರೋದು. ಯಾಕಂದರೆ ನಂದು ಮನೆ ಒಂದು ಸ್ವಲ್ಪ ದೂರ ಇರೋದ್ರಿಂದ 7 ಗಂಟೆಗೆ ಚೊಕೊಟ್ ಕೊಟ್ಟು ಬರ್ತಿದ್ದೆ. ಅದಕ್ಕೆ ಈ ಥರ ಚೊಕೊಟ್ ಕೊಟ್ಟು ಬರ್ತಿದ್ದೆ. 8 ಅವರ್ ಕೆಲಸ ಮಾಡಿದರೆ ಎಷ್ಟು ಆರ್ಡ್ರ್ ಆಗುತ್ತೆ ಅಂದರೆ ನಾನು ಆರ್ಡ್ರ್ ಮಾಡಿರೋದು ಕೆಲವೊಂದು ಸಲ 10 ಆರ್ಡ್ರ್ ಮಾಡಿದ್ದೀನಿ, ಕೆಲವೊಂದು ಸಲ 11 ಆರ್ಡ್ರ್ ಮಾಡಿದ್ದೀನಿ, ಕೆಲವೊಂದು ಸಲ ಬರೀ 8 ಆರ್ಡ್ರ್ ಮಾಡಿದ್ದೀನಿ. ಈ ಥರ ಆಗಿದೆ. ಹೇಳೋಕ್ಕೆ ಆಗಲ್ಲ ಯಾವ ದಿನ ಆರ್ಡ್ರ್ ಜಾಸ್ತಿ ಇರುತ್ತೆ ಮತ್ತು ಯಾವ ದಿನ ಆರ್ಡ್ರ್ ಕಮ್ಮಿ ಇರುತ್ತೆ. ಮತ್ತು ಇವತ್ತು ಆರ್ಡ್ರ್ ಜಾಸ್ತಿ ಇದ್ದರೆ ನಾಳೆ ಕಮ್ಮಿ ಇರುತ್ತೆ, ನಾಡ್ದು ಮತ್ತೆ ಜಾಸ್ತಿ ಇರುತ್ತೆ. ಈ ಥರ ಆರ್ಡ್ರ್ ಹಿಂಗೆ ಕಮ್ಮಿ ಜಾಸ್ತಿ ಆಗ್ತಾ ಇರುತ್ತೆ. ಇನ್ನು ಕೆಲವೊಬ್ಬರು ಡೆಲಿವರಿ ಬಾಯ್ಸ್ ಒಳಗಡೆ ಇನ್ನು ಕೆಲವೊಬ್ರು ಇರ್ತಾರೆ. ಕೆಲವೊಬ್ಬರು ಬೇಗ ಆರ್ಡ್ರ್ ಮಾಡೋರು, ಮತ್ತು ಇನ್ನು ಕೆಲವೊಬ್ಬರು ಆರಾಮಾಗಿ ಸಮಾಧಾನ ಆಗಿ ಆರ್ಡ್ರ್ ಮಾಡ್ತಾರೆ. ಕೆಲವೊಬ್ಬರು ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ, ನೀವು ಯಾವ ಥರ ಆರ್ಡ್ರು ಮಾಡ್ತೀರ ಅನ್ನೋದ್ರ ಮೇಲೂ. ಮತ್ತು ಇನ್ನು ಅರ್ನಿಂಗ್ ಬಗ್ಗೆ ಮಾತಾಡಿದ್ರೆ, ನಂದು ಅರ್ನಿಂಗ್ ಅಂದರೆ ನಂದು ಒಂದು ವಾರದ ಅರ್ನಿಂಗ್ ಇವಾಗ ಹಾಕ್ತೀನಿ ನೋಡಿ. ಅಂದರೆ ನಾನು ಅಷ್ಟು ಜಾಸ್ತಿ ಆರ್ಡ್ರ್ ಮಾಡಿಲ್ಲ. ಇವಾಗ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನೋಡಿ. ನಾನು ಒಂದು ವಾರದ ಅರ್ನಿಂಗ್ ಅಂದರೆ ಇದನ್ನೇ ನೋಡಿ ಫಿಕ್ಸ್ ಅಂತ ಅನ್ಕೋಬೇಡಿ. ಇದಕ್ಕಿಂತನೂ ಜಾಸ್ತಿ ಮಾಡ್ಬೋದು, ಇದಕ್ಕಿಂತನೂ ಡಬಲ್ ಮಾಡ್ಬೋದು. ಹೇಗೆ ಅಂದರೆ, ನನ್ನ ಜೋಡಿನೇ ಅಲ್ಲಿ ಕೆಲವೊಬ್ಬರು ಡೆಲಿವರಿ ಬಾಯ್ಸ್ ಇರ್ತಾರಲ್ವ ಅಲ್ಲಿ ಡೊಮಿನೋಸ್ನಲ್ಲಿ, ಅವರೇ ಮಾಡ್ತಾರೆ. ವಾರಕ್ಕೆ 3,000ರಿಂದ 4,000ವರೆಗೂ ಅವರೇ ಮಾಡ್ತಾರೆ. ಅಂದರೆ ನಾನು ಇವಾಗ ಜಾಯ್ನ್ ಆಗಿದ್ದೆ, ಸ್ಟಾರ್ಟಿಂಗ್ ನನಗೂ ಅಷ್ಟು ಸರಿಯಾಗಿ ಗೊತ್ತಿರಲಿಲ್ಲಲ್ವ ಇದು ಯಾವ ಥರ ಮಾಡೋದು ಏನಂತ. ಅದಕ್ಕೆ ಇಷ್ಟು ಕಮ್ಮಿ ಆಗಿರೋದು. ಇನ್ನು ಮುಂದೆ ಯಾವ ಥರ ವೀಡಿಯೋಸ್, ಇನ್ನು ಮುಂದೆ ಏನಾದರೂ ಇದೇ ಥರ ಅರ್ನಿಂಗ್ ರಿಲೇಟೆಡ್ ವೀಡಿಯೋ ಬೇಕಾಗಿದ್ದರೆ ಕಮೆಂಟ್ ಮಾಡಿ ನೋಡೋಣ. ಇನ್ನು ಮುಂದೆ ಜಾಸ್ತಿ ಅಂದರೆ ಆರ್ಡರ್ಸ್ ಹೊಡೆದ್ಮೇಲೆ ಎಷ್ಟು ಅರ್ನಿಂಗ್ ಆಗುತ್ತೆ ಅಂತ ಎಲ್ಲ ವೀಡಿಯೋಸ್ ಮಾಡಿ ಹಾಕ್ತೀನಿ. ಮತ್ತು ಇದರಲ್ಲಿ ಇನ್ನೊಂದು ಏನಂದರೆ, ಇದರಲ್ಲಿ ನಿಮಗೆ ವೀಕ್ಲಿ ಇನ್ಸೆಂಟಿವ್ ಬೇರೆ ಆ್ಯಡ್ ಆಗುತ್ತೆ. ಮತ್ತು ನಿಮಗೆ ವೀಕ್ಲಿ ಪೇಮೆಂಟ್, ಇದು ಯಾವ ಥರ ಪೇಮೆಂಟ್ ಆಗುತ್ತೆ ಅಂದರೆ ಡೊಮಿನೋಸದು ವೀಕ್ಲಿ ಪೇಮೆಂಟ್ ಆಗುತ್ತೆ. ಮತ್ತು ಅದರಲ್ಲಿ ನಿಮಗೆ ಇನ್ಸೆಂಟಿವ್ ಆ್ಯಡ್ ಆಗಿನೂ ಪೇಮೆಂಟ್ ಆಗುತ್ತೆ. ಇನ್ಸೆಂಟಿವ್ ನಂದು ಈ ವಾರದ್ದು ಎಷ್ಟಾಗಿದೆ ಆ್ಯಡ್ ಆಗಿದೆ ಅಂತ ಇಲ್ಲಿ ಸೈಡ್ ಕಡೆ ಸ್ಕ್ರೀನ್ ಮೇಲೆ ನೋಡ್ತಿರ್ತಾರೆ. ಈ ಸೈಡ್ ಬರ್ತಿರುತ್ತೆ, ನೋಡ್ತಿರ್ತಾರೆ. ಮತ್ತು ಇನ್ನು ಕೆಲವೊಬ್ಬರು ಅಲ್ಲಿ ಡೊಮಿನೋಸ್ನಲ್ಲಿ ನನ್ನ ಜೋಡನೆ ಆರ್ಡರ್ಸ್ ಮಾಡೋರು ಕೆಲವೊಬ್ರು ಇದ್ದಾರೆ. ಬೆಳಗ್ಗೆ 11 ಗಂಟೆಯಿಂದ ಮತ್ತು ರಾತ್ರಿ 11 ಗಂಟೆವರೆಗೂ ಮಾಡೋರು ಅವರೂ ಇರ್ತಾರೆ. ಅವರು ಎಷ್ಟು ಆರ್ಡ್ರ್ ಮಾಡ್ತಾರೆ ಅಂತ ಲೆಕ್ಕನೇ ಇಲ್ಲ. ಅಂದರೆ ಕೆಲವೊಬ್ರು 20 ಆರ್ಡ್ರ್ ಮಾಡ್ತಾರೆ, ಕೆಲವೊಬ್ರು 25 ಮಾಡ್ತಾರೆ. ಆ ಥರ ಆರ್ಡ್ರಸ್ ಮಾಡ್ತಾರೆ. ಅದಕ್ಕೆ ನೀವೇನಾದರೂ ಜಾಯ್ನ್ ಆಗಬೇಕಂದ್ರೆ ಡೊಮಿನೋಸ್ಗೆ ಜಾಯ್ನ್ ಆಗಿ. ಒಳ್ಳೆ ಆರ್ಡ್ರಸ್ ಮಾತ್ರ ಚೆನ್ನಾಗಿರುತ್ತೆ, ಒಳ್ಳೆ ಆರ್ಡ್ರ್ ಬರುತ್ತೆ, ನೀವು ಆರ್ಡ್ರ್ ಮಾಡ್ಬೋದು. ಮತ್ತು ಒಂದು ಆರ್ಡ್ರಿಗೆ ಎಷ್ಟು ಬರುತ್ತೆ ಅಂದರೆ, ನಾನು ಇವಾಗ ಸದ್ಯಕ್ಕಿರೋದು ಒಂದು ಆರ್ಡ್ರಿಗೆ 32 ರೂಪಾಯಿ. ಮತ್ತು ಅದು ಜಾಸ್ತಿ ಏನಾಗಲ್ಲ, 32 ರೂಪಾಯಿ ಫಿಕ್ಸ್ನೇ. ನೀವು ಒಂದು ಸಲ ಒಂದು ಆರ್ಡ್ರ್ ಕೊಟ್ಟು ಬಂದರೆ 32 ರೂಪಾಯಿ. ಈ ಥರ 10 ಆರ್ಡ್ರ್ ಎಷ್ಟಾಯಿತು ನೀವು ಲೆಕ್ಕ ಮಾಡ್ಕೊಳ್ಳಿ. ಮತ್ತು ಬೈಕ್ ಅದು ಏನಂದರೆ, ಬೈಕೆಲ್ಲ ಅವ್ರದ್ದೇ ಇರುತ್ತೆ, ಪೆಟ್ರೋಲ್ ಎಲ್ಲ ಅವ್ರದ್ದೇ ಇರುತ್ತೆ. ನೀವು ಬರೀ ಆರ್ಡ್ರ್ ಕೊಟ್ಟು ಬರೋದು, ಇಷ್ಟೇ ನಿಮ್ಮ ಕೆಲಸ. ಇಷ್ಟು ನಿಮ್ಮ ಕೆಲಸ. ಮತ್ತು ವೀಕ್ಲಿ ಇನ್ಸೆಂಟಿವ್ ಬೇರೆ ಆ್ಯಡ್ ಆಗುತ್ತೆ. ಮತ್ತು ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಕೆಲಸ ಮಾಡಿದರೆ ಎಷ್ಟು ಅರ್ನಿಂಗ್ ಆಗುತ್ತೆ ಮತ್ತು ಎಷ್ಟು ಆರ್ಡ್ರ್ ಆಗುತ್ತೆ ಅಂತ ವಿಡಿಯೋ ಬೇಕಾಗಿದ್ದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅದನ್ನೇ ಮಾಡಿ ಹಾಕ್ತೀನಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.